ವೆಲ್ ಆ್ಯಕ್ಚುಲಿ ಇದು ನಮ್ಮ ಎರಡನೇ ಸಿನಿಮಾ, ಬಟ್ ಇದು ಆ್ಯಕ್ಚುಲಿ ಫಸ್ಟ್ ಸಿನಿಮಾ ಥಿಯೇಟ್ರಲ್ಲಿ ರಿಲೀಸ್ ಆಗ್ತಾ ಇರೋದು. ಸೊ ಇದೆಲ್ಲ ಫಸ್ಟ್ ಟೈಮ್ ನಾವು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು. ಫಸ್ಟು ಇಕ್ಕಟ್ ಅಂತ ಒಂದು ಚಿಕ್ಕ ಸಿನಿಮಾ ಮಾಡಿದ್ವಿ ನಾವು, ಅದು ಡೈಲಿ ಫ್ಯಾಮಿಲಿ ಇಟ್ಕೊಂಡು ಒಂದೇ ಮನೆಯಲ್ಲಿ ಮಾಡಿದ್ವಿ. ಅಂದರೆ ಒಂದು ಕಮರ್ಷಿಯಲ್ ಹಿಟ್ನ ಇಟ್ಕೊಂಡು ಒಂದು ಎಂಟರ್ಟೈನ್ಮೆಂಟ್, ಅಂದರೆ ಫ್ಯಾಮಿಲಿ ಬಂದು ನೋಡಬೇಕು, ಅಂದರೆ ನಮ್ಮ ಉದ್ದೇಶ ಏನಿತ್ತು ಅಂದರೆ ಜನ ನಾಗಭೂಷಣ್ಣ ಒಂದು ಕಾಮಿಡಿ ಆ್ಯಕ್ಟರ್ ಥರ ನೋಡಿದ್ದಾರೆ. ಈ ಸಲ ನಾವು ಡಿಫ್ರೆಂಟಾಗಿ ತೋರಿಸೋಣ ನಾಗಭೂಷಣನ ಅಂತ ಸ್ವಲ್ಪ ಟ್ರೈ ಮಾಡಿದ್ದೀವಿ ಡಿಫ್ರೆಂಟಾಗಿ. ಜನ ಎಂಜಾಯ್ ಮಾಡಿದ್ದಾರೆ, ನೋಡೋಣ ಹೆಂಗೆ ಅಕ್ಸೆಪ್ಟ್ ಮಾಡ್ಕೋಬೇಕು. ಎಲ್ಲರೂ ಬಂದು ನೋಡಬೇಕು ಸಿನಿಮಾ. ಕನ್ನಡ ಸಿನಿಮಾ ಮಾಡಿದ್ದೀವಿ ಒಂದು, ಎಲ್ಲರ ಕಷ್ಟ ಇದೆ. ಸೊ ಎಲ್ಲ ಬಂದು ಕನ್ನಡ ಸಿನಿಮಾ ನೋಡಬೇಕು, ಥಿಯೇಟ್ರಲ್ಲಿ ನೋಡಬೇಕು. ಆಮೇಲೆ ಈಗಿನ ಟೈಮಲ್ಲಿ ಸ್ವಲ್ಪ ಥ್ರಿಲ್ಲರು, ಸಸ್ಪೆನ್ಸ್ ಆ ಥರ ಒಂದು ಕಾಲ ರಕ್ತ ಅದೇ ನೋಡೋ ಬದಲು ಸ್ಕ್ರೀನ್ ಮೇಲೆ ಒಂದು ಫ್ಯಾಮಿಲಿಯಾಗಿ ಕುತ್ಕೊಂಡು ಏನು ಮುಜುಗರ ಇಲ್ಲದೆ ನೋಡೋವಂಥ ಸಿನಿಮಾ ಅಂದರೆ ವಿದ್ಯಾಪತಿ ಇವಾಗ. ಸೊ ಹೇಗಿದ್ರು ರಜೆ ಇದೆ, ಎಲ್ಲ ಮಕ್ಕಳು ತುಂಬ ಎಂಜಾಯ್ ಮಾಡ್ತಾರೆ ನನ್ನ ಪ್ರಕಾರ, ಯಾಕಂದರೆ ಚಿಕ್ಕ ಚಿಕ್ಕ ಕಾಮಿಡಿ ಅವ್ರಿಗೆ ಇಷ್ಟ ಆಗುತ್ತೆ. ಸೊ ಎಲ್ಲರೂ ಬಂದು ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ. ನಮ್ಮ ಮಾನಕೊಂಡಾಗ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ಆಸ್ ಎ ಪ್ರೊಡಕ್ಷನ್ ಹೌಸ್, ಆಸ್ ಅನ್ ಆ್ಯಕ್ಟರ್ ಅವರು ತುಂಬ ನಮ್ಮ ಸಿನಿಮಾ ಕೊಡುಗೆ ಕೊಟ್ಟಿದ್ದಾರೆ. ಸೊ ಅವ್ರಿಗೆ ಯಾವತ್ತಿದ್ರು ನಾವು ಚಿರಋಣಿ ಆಗಿರ್ತೀವಿ. ನಮ್ಮ ಲೈಫಲ್ಲೂ ಕೂಡ ಅನಕೊಂಡ ಆಪತ್ ಬಾಂಧವ ಥರನೇ ಬಂದಿದ್ದಾರೆ. ಯಾಕಂದರೆ ನಮ್ಮ ಆ್ಯಕ್ಚುಲಿ ಫಸ್ಟ್ ಫಿಲ್ಮ್ ಥರನೇ ಇದು. ಅವ್ರು ಫಸ್ಟ್ ಫಿಲ್ಮ್ನ ಅವ್ರು ಪ್ರೊಡ್ಯೂಸ್ ಮಾಡಿದರೆ ನಾವು ಲಕ್ಕಿ ಅನ್ಕೋಬೇಕು. ನಮಗೆ ತುಂಬ ಜನಕ್ಕೆ ಡಾಲಿ ಆ ಥರದ ಒಂದು ಅಪಿಯರೆನ್ಸ್ ಕೊಡ್ತಾ ಇರ್ತಾರೆ. ಇದು ಡಾಲಿವುಡ್ ಅಂತ ಹೊಸದಾಗಿ ಏನೋ ಅದು ಬಿಗಿನಿಂಗಲ್ಲೇ ಡಾಲಿವುಡ್ ಅಂತ ಬರುತ್ತಲ್ಲ, ಹಂಗೆ ಅಂದರೆ ಅವ್ನು ಕಂಟಿನ್ಯೂಸ್ ಆಗಿ ಸಿನಿಮಾಗಳನ್ನ ಮಾಡಬೇಕು, ಹೊಸೊಬ್ಬರಿಗೆ ಹೊಸ ಡೈರೆಕ್ಟರ್ಸ್ಗೆ ಅನ್ನೋದು ಒಂದು ಆಸೆ ಯಾವಾಗಲೂ. ಆ ಡಾಲಿವುಡ್ ಥರನೇ ಒಂದು ಹೊಸ ಸಂಸ್ಥೆ ಬರಲಿ, ಸಾಕಷ್ಟು ಹೊಸ ಪ್ರತಿಭೆಗಳನ್ನು ಚಾನ್ಸ್ ಕೊಡಲಿ ಅಂತ ಭಾವಿಸ್ತೀನಿ. ಎಲ್ಲ ಇದರದ್ದು ಸಿನಿಮಾಗಳಿಗೆ ಕೆಲಸ ಮಾಡೋದು ತುಂಬ ದೊಡ್ಡ ರಿಸ್ಕ್ ಮೇಲೆ ತುಂಬ ಎಕ್ಸ್ಟ್ರೀಮ್ ಫ್ಯಾಕ್ಟ್ರಿಗಳಿಗೆ ನೀವು ಕೆಲಸ ಮಾಡಿದ್ದೀರಿ, ಎಲ್ಲರೂ ಜಸ್ಟಿಫೈ ಮಾಡಿದ್ದೀರಿ. ಎಂಡ್ ಆಫ್ ದ ಡೇ ಸ್ಕ್ರೀನ್ ಮೇಲೆ ಪ್ರಾಜೆಕ್ಟ್ ನೋಡಿದಾಗ ಹೇಗೆ ಫೀಲ್ ಆಯ್ತು ಒಬ್ಬೊಬ್ಬರಿಗೆ ಪರ್ಸನಲಿ? ಅದೇ ನನಗೆ ಅಂದರೆ ನಾನು ತುಂಬ ಸಲ, ಅಂದರೆ ನಾವು ಇದಕ್ಕೆ ಮುಂಚೆ ಎಷ್ಟೇ ಸಲ ನೋಡಿದ್ರೂ ಈ ಜನಗಳ ಮಧ್ಯೆ ನೋಡೋದೇ ಅದು ಬೇರೆ ಫೀಲಿಂಗು. ಅಟ್ ದ ಎಂಡ್ ಅವ್ರು ನಮ್ಮನ್ನು ಅಕ್ಸೆಪ್ಟ್ ಮಾಡ್ತಾ ಇದ್ದಾರಾ ಇಲ್ವಾ ಅಂದರೆ, ನಾವು ಎಷ್ಟೇ ನಮಗೆ ನಾವೇ ಕನ್ವಿನ್ಸಿಂಗ್ ಅಂತ ನಾವು ಅಂದ್ಕೊಂಡ್ರು ಜನಕ್ಕೆ ಕನ್ವಿನ್ಸ್ ಮಾಡೋದು ಭಾಳ ಮುಖ್ಯ ಆಗುತ್ತೆ. ಸೊ ಎಗೇನ್ ಆ ಶಿಳ್ಳೆ ಚಪ್ಪಾಳೆ ಇದೆಯಲ್ಲ, ಅದಷ್ಟೇ ನಮಗೆ ಉತ್ತರ, ಅದಷ್ಟೇ ನಮಗೊಂದು ಸ್ಯಾಟಿಸ್ಫ್ಯಾಕ್ಷನ್, ಅಷ್ಟೇ ನಮ್ಗೆ ತೃಪ್ತಿ. ಚೆನ್ನಾಗಿದೆ. ಮೈಸೂರಿಂದ ಎಲ್ಲ ಫ್ರೆಂಡ್ಸ್ ಫೋನ್ ಮಾಡಿದರು, ಫ್ಯಾಮಿಲಿ ಎಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ ನನ್ನ ಫ್ರೆಂಡ್ಸ್ ಫೋನ್. ದಾವಣಗೆರೆಯಿಂದ ನಿಮ್ಗೇನು ಬಂದು ಹೇಳಿ ಆಯ್ತು. ಏನು ಇವಾಗ ಫಸ್ಟ್ ಶೋ ಆಗಿದೆ, ಏನು ರೆಸ್ಪಾನ್ಸ್, ಯಾಕಂದ್ರೆ ನಾವು ಪ್ರೀಮಿಯರ್ ಶೋ ಮಾಡಿದ್ರಿಂದ ಗೊತ್ತಿಲ್ಲ ನಮಗೆ, ಇನ್ನು ನೋಡ್ಬೇಕೇನು. ಎಸ್ಪೆಷಲಿ ಕ್ಲೈಮ್ಯಾಕ್ಸನ್ನ ಇಷ್ಟಪಡ್ತಾ ಇದ್ದಾರೆ ಜನ. ಸೊ ಅದೇ ಬೇಕಾಗಿತ್ತು ನಮಗೆ, ಕ್ಲೈಮ್ಯಾಕ್ಸು ಇಷ್ಟಪಡಬೇಕು ಅಂತ ಇತ್ತು. ಸೊ ಎಲ್ಲೋ ಒಂದು ಕಡೆ ವರ್ಕ್ ಆಗಿದೆ ಅನ್ಸ್ಕೊಡ್ತೀನಿ. ಆ ಕ್ಲೈಮ್ಯಾಕ್ಸಲ್ಲಿ ಫೈಟ್ ಇವ್ರದಲ್ಲ, ನಮ್ಮದು ಒಂದು ಫೈಟ್ ಇದೆ, ನಮ್ಮದು 20 ವರ್ಷದ ಜರ್ನಿ ಇದೆ. ನಮ್ಮ ಟೀಮಿಂದು ಎಲ್ಲರದ್ದು ಫೈಟೇ ಅದು. ಒಂದು VHS ಕ್ಯಾಸೆಟ್ ರೆಂಟಿಗೆ ಕೊಡ್ತಿದ್ದೀವಿ ನಾವು ಒಂದು ಊರಲ್ಲಿ. ಇವತ್ತು ನಮ್ಮ ಸಿನಿಮಾ ಥಿಯೇಟ್ರಿಗೆ ಬಂದಿದೆ, ನಾವು ನೋಡ್ತಾ ಇದ್ದೀವಿ, ಅದೇ ಇದು ಸೆಲೆಬ್ರೇಷನ್ ಇದೆ ನಮಗೆ. ಸೊ ದಾಲಿ ಅವ್ರಿಗೆ ತುಂಬ ತುಂಬ ಥ್ಯಾಂಕ್ಸ್. ಫೈನಲ್ ಸ್ಟೆಪ್ ಏನಾದರೆ ಬುಡ ಗಟ್ಟಿ ಇರಬೇಕು ಅನ್ನೋದನ್ನು ತೋರಿಸ್ತೀರಾ, ಬುಡ ವೀಕ್ ಆದರೆ ಎಲ್ಲೋ ಬಿದ್ದೋಗುತ್ತೆ ಅಂತ ಕೂಡ ತೋರಿಸ್ತೀರಾ. ಬುಡ ನಮಗೆ ಡಾಲಿ ಪಿಕ್ಚರ್ಸಿಂದ ಗಟ್ಟಿ ಆಗಿದೆ.